ಹಾಯ್ ಸ್ನೇಹಿತರೆ, ಎಲ್ಲರಿಗೂ ಆದ್ಯ ಕರಿಯರ್ ಅಕಾಡೆಮಿ ಹೊಸಕೋಟೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸ್ನೇಹಿತರೆ. ಇನ್ನು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂಥ ಬೆಲ್ ಐಕನ್ನ ಒತ್ತಿ. ನಮ್ಮಲ್ಲಿ ಅನೇಕ ಪ್ಲೇ ಲಿಸ್ಟ್ಗಳಿದ್ದಾವೆ. ಅದರಲ್ಲಿ ನೀವು ಕಾಂಪಿಟೇಟಿವ್ ಎಕ್ಸಾಮ್ ರಿಲೇಟೆಡ್ ಎಲ್ಲ ಒಂದು ಸಬ್ಜೆಕ್ಟ್ಗೆ ಸಂಬಂಧಪಟ್ಟಂಥ ಪ್ಲೇ ಲಿಸ್ಟ್ಗಳನ್ನು ನೀವು ನೋಡ್ಬೋದು. ಅದ್ರ ಜೊತೆಗೆ ಕೆಸೆಟ್ಟು, ನೆಟ್ಟು, ಟೆಟ್ ಎಕ್ಸಾಮ್ ಸಂಬಂಧಪಟ್ಟಂಥ ಕೆಲವೊಂದು ಕ್ವಶನ್ ಪೇಪರ್ಸ್ಗಳನ್ನು ಸಾಲ್ವ್ ಮಾಡಿರೋದಾಗಿರ್ಬೋದು, ಕೀ ಆನ್ಸರ್ಸ್ಗಳನ್ನು ಬಿಟ್ಟಿರೋದು, ಎಲ್ಲ ಒಂದು ಡೀಟೇಲ್ ಇನ್ಫಾರ್ಮೇಷನ್ ನಮ್ಮ ಒಂದು ಚಾನಲಲ್ಲಿ ಸಿಗುತ್ತೆ. ಅದನ್ನೆಲ್ಲ ಯುಟಿಲೈಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಡೈರೆಕ್ಟಾಗಿ ನಾವು ಕೆಲವೊಂದು ನೋಟಿಫಿಕೇಷನ್ ಆಗಿದ್ದಾವೆ, ಆ ಒಂದು ಮಾಹಿತಿಯನ್ನು ನೋಡ್ತಾ ಹೋಗೋಣ ಸ್ನೇಹಿತರೆ. ಮೊದಲನೇದಾಗಿ ನೋಡಿ, ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನ್ ಅಂತಂದರೆ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನಲ್ಲಿ ಕೆಲವೊಂದು ಪೋಸ್ಟ್ಗಳನ್ನು ಬಿಟ್ಟಿದ್ದಾರೆ. ಯಾವುದು ರಿಲೇಟೆಡ್ ಅಂತಂದರೆ, ಪೋಸ್ಟ್ ಆಫೀಸಲ್ಲಿ ಪೋಸ್ಟ್ ಮಾಸ್ಟರ್ ಆಗಿರ್ಬೋದು ಮತ್ತು ಡಾಕಾ ಸೇವಕ್ ಅಂತೇಳಿ ಕೆಲವೊಂದು ಪೋಸ್ಟ್ಗಳಿಗೆ ಅಪ್ಲಿಕೇಶನನ್ನು ಕರೆದಿದ್ದಾರೆ. ಓಕೆ, ಯಾವಾಗ ಕರೆದಿದ್ದಾರೆ ಮತ್ತು ಎಷ್ಟರವರೆಗೂ ಅಪ್ಲಿಕೇಶನನ್ನು ಹಾಕ್ಬೋದು, ಎಲ್ಲ ಡೀಟೇಲ್ ಇನ್ಫಾರ್ಮೇಷನ್ನ ನಾವು ನೋಡ್ತಾ ಹೋಗೋಣ ಸ್ನೇಹಿತರೆ. ಇಲ್ಲಿ ನೋಡಿ ಸ್ನೇಹಿತರೆ, ಪೋಸ್ಟ್ಗಳನ್ನು ಕರೆದಿರೋದು ಯಾವುದು ಅಂತ ಹೇಳಿದರೆ, ಬ್ರಾಂಚ್ ಪೋಸ್ಟ್ ಮಾಸ್ಟರ್, ಹಂಗೆ ಅಸಿಸ್ಟೆಂಟ್ ಬ್ರಾಂಚ್ ಪೋಸ್ಟ್ ಮಾಸ್ಟರ್ ಮತ್ತು ಆರ್ಎಲ್ಸ್ ಡಾಕಾ ಸೇವಕ್ ಅಂಥೇಳಿ ಈ ಒಂದು ಪೋಸ್ಟ್ಗಳಿಗೆ ಕಾಲ್ಫರ್ಮ್ ಆಗಿರೋದು ಸ್ನೇಹಿತರೆ. ಹಾಗಾದರೆ ರಿಜಿಸ್ಟ್ರೇಷನ್ ಸಬ್ಮಿಷನ್ ಮಾಡೋ ಆನ್ಲೈನ್ ಅಪ್ಲಿಕೇಶನ್ ಮಾಡೋಂಥ ಡೇಟ್ ಎಲ್ಲರಿಂದ ಎಲ್ಲಿವರೆಗೂ ಕೊಟ್ಟಿದ್ದಾರೆ ಅಂತ ನೋಡೋದಾದರೆ, ಜುಲೈ 15ರಿಂದ ಇಟ್ಕೊಂಡು ಆಗಸ್ಟ್ 5ರವರೆಗೂ ಕೂಡ ನಿಮಗೆ ಕಾಲಾವಕಾಶ ಇರುತ್ತೆ. ಅಷ್ಟರೊಳಗಡೆ ನೀವು ಅಪ್ಲಿಕೇಶನ್ನ ಹಾಕ್ಬೋದು. ಮತ್ತು ಕರೆಕ್ಷನ್ಗೂ ಕೂಡ 2 ಡೇಸ್ ಟೈಮನ್ನು ಕೊಟ್ಟಿದ್ದಾರೆ. ಆಗಸ್ಟ್ 6ರಿಂದ ಹಿಡ್ಕೊಂಡು ಆಗಸ್ಟ್ 8ರವರೆಗೂ ಕೂಡ ನೀವೇನು ಮಾಡ್ಬೋದು ಅಂತ ಹೇಳಿದರೆ ಆ ಕರೆಕ್ಷನನ್ನು ಮಾಡ್ಬೋದು. ನಿಮ್ಮ ಡಾಕ್ಯುಮೆಂಟ್ಸಲ್ಲಿ ಏನಾದರೂ ಕರೆಕ್ಷನ್ ಇತ್ತು ಅಂತಂದರೆ, ಓಕೆನಾ. ಇಷ್ಟೆಲ್ಲ ಆದ ನಂತರ ನೆಕ್ಸ್ಟ್ ನೋಡಿ, ಈ ಒಂದು ಪೋಸ್ಟನ್ನು ನೀವು ಪಾಸ್ ಆದಾಗ ನಿಮಗೆ ಅಕಮೆಂಡೇಷನ್ ಕೂಡ ಕೊಡ್ತಾರೆ ಅನ್ನುವಂಥ ಇನ್ಫಾರ್ಮೇಷನನ್ನು ಕೊಟ್ಟಿದ್ದಾರೆ. ಅದರ ಜೊತೆಗೆ ಏನೆಲ್ಲ ಕೆಲಸಗಳಿರುತ್ತೆ ನಿಮ್ಮದು ಅಂತ ನೋಡೋದಾದರೆ, ಏನಿಲ್ಲ, ಚಿಕ್ಕ ಪುಟ್ಟ ಕೆಲಸ ಅಂತಂದರೆ ಅಕೌಂಟ್ ವಿಡ್ರಾವಲ್ ಮಾಡೋದಾಗಿರ್ಬೋದು, ಡೆಪಾಸಿಟ್ ಪೇಮೆಂಟ್ ಮಾಡೋದಾಗಿರ್ಬೋದು, ಅದ್ರ ಬಗ್ಗೆ ಇರುತ್ತೆ. ಮತ್ತು ಮೇಲ್ಗಳನ್ನು ಕಳಿಸೋದಾಗಿರ್ಬೋದು, ಮತ್ತು ಡೋರ್ ಸ್ಟೆಪ್ ಅಂದರೆ ಮನೆ ಮನೆಗೆ ಹೋಗಿ ಕೆಲವೊಂದು ಲೆಟರ್ಗಳನ್ನು ತಲುಪಿಸೋದಾಗಿರ್ಬೋದು, ಈ ರೀತಿ ಚಿಕ್ಕ ಪುಟ್ಟ ಕೆಲಸಗಳೇ ಇರುತ್ತೆ. ಓಕೆನಾ. ನೆಕ್ಸ್ಟು ನೀವು ನೋಡೋದಾದರೆ, ಡಾಕಾ ಸೇವಕದ ಏನು ಕೆಲಸಗಳಿರುತ್ತೆ ಅಂತ ಹೇಳಿದ್ರೆ, ಇದು ಕೂಡ ಅಷ್ಟೇ. ಸೇಲ್ ಆಫ್ ಸ್ಟಾಂಪ್ಸ್ ಆ್ಯಂಡ್ ಸ್ಟೇಷನರಿ ಆಗಿರ್ಬೋದು, ಡೆಲಿವರಿ ಆಫ್ ದ ಮೇಲ್ ಆ್ಯಂಡ್ ಡೋರ್ ಸ್ಟೆಪ್ ಅಂದರೆ ಮೇಲ್ಗಳನ್ನು ಅಥವಾ ಇನ್ಫಾರ್ಮೇಷನ್ನ ಡೋರ್ ಹತ್ರ ಹೋಗಿ ನೀವು ಕೊಡೋದಾಗಿರ್ಬೋದು, ಮತ್ತು ನಿಮ್ಮ ಆನ್ಲೈನಲ್ಲಿ ಅಥವಾ ಪೋಸ್ಟ್ ಆಫೀಸಲ್ಲಿ ಇರುವಂಥ ಕೆಲವೊಂದು ಡೆಪಾಸಿಟ್ ಪೇಮೆಂಟ್ಸ್ ರಿಲೇಟೆಡ್ಗಳನ್ನು ನೀವು ಕಂಪ್ಯೂಟ್ರಲ್ಲೇ ಮಾಡೋದಾಗಿರ್ಬೋದು. ಇದ್ರ ಬಗ್ಗೆ ಒಂದು ಸ್ವಲ್ಪ ನಾಲೆಜ್ ಇರಬೇಕಾಗತ್ತೆ. ನೆಕ್ಸ್ಟು ಇದರ ಒಂದು ಪೇ ಸ್ಕೇಲ್ ಏನಿರುತ್ತೆ ಅಂತಂದರೆ, ಬ್ರಾಂಚ್ ಪೋಸ್ಟ್ ಮಾಸ್ಟರ್ಗೆ ಎಷ್ಟಿರುತ್ತೆ ಅಂತಂದರೆ 12,000ದಿಂದ ಹಿಡ್ಕೊಂಡು ಹತ್ತತ್ರ 30,000ವರೆಗೂ ಇರುತ್ತೆ. ನೆಕ್ಸ್ಟು ಡಾಕ್ ಸೇವಕ ಅವ್ರಿಗೆ ಎಷ್ಟು ಪೇಮೆಂಟ್ ಇರುತ್ತೆ ಅಂದರೆ 10,000ದಿಂದ ಹಿಡ್ಕೊಂಡು ಹತ್ತತ್ರ 25,000ವರೆಗೂ ಕೂಡ ನಿಮಗೆ ಸ್ಯಾಲ್ರಿಯನ್ನು ಇರುತ್ತೆ. ಹಾಗಾದರೆ ಏಜ್ ಲಿಮಿಟ್ ಎಷ್ಟು ಅಂತ ನೀವು ಕೇಳೋದಾದರೆ, ಇದಕ್ಕೆ ನೋಡಿ, ಮಿನಿಮಮ್ ಏಜ್ ಲಿಮಿಟು 18 ವರ್ಷ ಇರುತ್ತೆ, ಮ್ಯಾಕ್ಸಿಮಮ್ 40 ವರ್ಷ ಇರುತ್ತೆ ನೋಡಿ. ಹಾಗೆ ಕೆಲವೊಬ್ಬರಿಗೆ ಏಜ್ ರಿಲ್ಯಾಕ್ಸೇಷನನ್ನು ಕೊಟ್ಟಿದ್ದಾರೆ. ಯಾರ್ಯಾರಿಗೆ ಅಂತ ಹೇಳಿದರೆ, SC ST ಅವ್ರಿಗೆ 5 ವರ್ಷ ಕೊಟ್ಟಿದ್ದಾರೆ, OBC ಅವ್ರಿಗೆ 3 ವರ್ಷ. ನೆಕ್ಸ್ಟ್ ನೋಡಿ, ಅದಾದಮೇಲೆ ಇವ್ರಿಗೆ ಎಕನಾಮಿಕಲಿ ವೀಕರ್ ಸೆಕ್ಷನ್ ಅವ್ರಿಗೆ ನೋ ರಿಲ್ಯಾಕ್ಸೇಷನನ್ನು ಕೊಟ್ಟಿದ್ದಾರೆ. ಓಕೆ, PWD ಅವ್ರಿಗೆ 10 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ. PWD ಇದ್ದು OBC ಇದ್ದರೂ ಕೂಡ ನಿಮಗೆ 13 ವರ್ಷ ರಿಲ್ಯಾಕ್ಸೇಷನ್ ಇರುತ್ತೆ. ಅಥವಾ SC ST ಆಗಿದ್ದು PWD ಇದ್ದರೆ 15 ವರ್ಷ. ಓಕೆ, ಹಾಗಾದರೆ ಇಷ್ಟೆಲ್ಲ ರಿಲ್ಯಾಕ್ಸೇಷನ್ ಇರುತ್ತೆ. ನೆಕ್ಸ್ಟು ಎಜುಕೇಷನ್ ಕ್ವಾಲಿಫಿಕೇಷನ್ ನೋಡೋದಾದರೆ, ಇಲ್ಲಿ ನೀವು ಏನು ಮಾಡಬೇಕು ಅಂತ ಹೇಳಿದರೆ 10th ಪಾಸ್ ಆಗಿರ್ಬೇಕು ನೋಡಿ. 10th ನೀವು ಮ್ಯಾಥಮೆಟಿಕ್ಸ್ ಮತ್ತು ಇಂಗ್ಲೀಷನ್ನು ಕೂಡ ಆ ಒಂದು ಎಕ್ಸಾಮಲ್ಲಿ ಪಾಸ್ ಆಗಿರಬೇಕಾಗುತ್ತೆ. ಓಕೆ, ಇಷ್ಟೆಲ್ಲ ಇನ್ಫಾರ್ಮೇಷನ್. ನೆಕ್ಸ್ಟ್ ನೋಡಿ, ಅದರ್ ಕ್ವಾಲಿಫಿಕೇಷನ್ ಏನಿರಬೇಕು ಅಂತಂದರೆ, ನಾಲೆಜ್ ಆಫ್ ಕಂಪ್ಯೂಟರ್ ಬಗ್ಗೆ ನಾಲೆಜ್ ಇರಬೇಕಾಗತ್ತೆ. ಓಕೆ, ಅದಾದಮೇಲೆ ನಾಲೆಜ್ ಆಫ್ ಸೈಕಲಿಂಗ್ ಹೊಡೆಯೋದಕ್ಕೆ ಬರಬೇಕು. ನೆಕ್ಸ್ಟು ಅಡಕ್ವೇಟ್ ಮೀನ್ಸ್ ಆಫ್ ದ ಲಿವ್ಲಿಹುಡ್ ಅಂದರೆ ಸಾಮಾನ್ಯ ಜೀವನ ನಡೆಸೋದು ಆ ಒಂದು ಕ್ವಾಲಿಫಿಕೇಷನ್ ಕೂಡ ನಿಮಗೆ ಇರಬೇಕು ಆಗುತ್ತೆ ಅನ್ನುವಂಥದ್ದು. ನೆಕ್ಸ್ಟ್ ನೋಡಿ, ನೆಕ್ಸ್ಟು ಇನ್ನೆಲ್ಲ ಇನ್ಫಾರ್ಮೇಷನ್ನ ನೋಡೋದಾದರೆ, ಓಕೆ, ಯಾವ್ಯಾವ ಒಂದು ಡಾಕ್ಯುಮೆಂಟೇಷನ್ ನೀವು ಕ್ಯಾರಿ ಮಾಡಬೇಕು ಅಂತ ಹೇಳಿದರೆ,
ನೋಡಿ ಮಾರ್ಕ್ ಶೀಟ್ ಇರಬೇಕು, ಮತ್ತು ಐಡೆಂಟಿಟಿ ಕಾರ್ಡ್ ಅಂತಂದರೆ ಆಧಾರ್ ಕಾರ್ಡ್ ಆಗಿರ್ಬೋದು, ವೋಟರ್ ಎಲೆಕ್ಷನ್ ಕಾರ್ಡ್, ಡ್ರೈವಿಂಗ್ ಲೈಸೆನ್ಸ್ ಆಗಿರ್ಬೋದು, ಐಡೆಂಟಿಟಿ ಪ್ರೂಫ್ ಇರಬೇಕು, ಮತ್ತು ಕ್ಯಾಸ್ಟ್ ಸರ್ಟಿಫಿಕೇಟ್ ಇರಬೇಕು, ಮತ್ತು PW ಕ್ಯಾಂಡಿಡೇಟ್ ಆಗಿದ್ದರೆ ಆ ಒಂದು ಸರ್ಟಿಫಿಕೇಟ್ ಇರಬೇಕಾಗತ್ತೆ, EWS ಸರ್ಟಿಫಿಕೇಟ್ ಇರಬೇಕಾಗತ್ತೆ, ನೆಕ್ಸ್ಟು ಟ್ರಾನ್ಸ್ಜೆಂಡರ್ ಸರ್ಟಿಫಿಕೇಟ್ ಇರಬೇಕಾಗತ್ತೆ, ಡೇಟ್ ಆಫ್ ಬರ್ತ್ ಸರ್ಟಿಫಿಕೇಟ್ಸ್ ಇರಬೇಕಾಗತ್ತೆ, ಮತ್ತು ಮೆಡಿಕಲಿ ಫಿಟ್ ಇದ್ದೀನಿ ಅಂತೇಳಿ ಅದೊಂದು ಸರ್ಟಿಫಿಕೇಟ್ ಬೇಕಾಗುತ್ತೆ. ಸೊ ಇಷ್ಟೆಲ್ಲ ಒಂದು ಅದರ ಕ್ವಾಲಿಫಿಕೇಷನ್ ಇರಬೇಕು ಅಂತ ಹೇಳ್ಬೇಕಾಗುತ್ತೆ. ಮತ್ತು ನೆಕ್ಸ್ಟ್ ನೋಡಿ, ನೆಕ್ಸ್ಟು ನಾವು ನೋಡೋದಾದರೆ ಓಕೆ ಸರ್, ಫೀಸ್ ಎಷ್ಟಿರುತ್ತೆ ಅಂತ ಹೇಳಿದರೆ ನೋಡಿ, ಫೀಸು 100 ರೂಪೀಸ್ ಇರುತ್ತೆ. ಯಾರಿಗೆ ಅಂತಂದರೆ ಜನರಲ್ ಅವ್ರಿಗೆ, GM ಅವ್ರಿಗೆ ಇರುತ್ತೆ. ಮತ್ತು ಬೇರೆಯವ್ರಿಗೆ ನೋಡಿ, GM ಅವ್ರಿಗೆ ಆಧಾರ್ ಕ್ಯಾಟಗರಿಗೆ ಎಷ್ಟಿರುತ್ತೆ, 100 ರೂಪೀಸ್ ಇರುತ್ತೆ. ಫೀಮೇಲ್ಸ್ಗೆ ಮತ್ತು SC/ST ಅವ್ರಿಗೆ ಮತ್ತು PWD ಅವ್ರಿಗೆ ಒಂದು ಫೀಸ್ ರಿಲ್ಯಾಕ್ಸೇಷನ್ ಇರುತ್ತೆ, ಫೀಸು ಕಟ್ಟುವಂಥದ್ದಿಲ್ಲ, ಫೀಸ್ ಎಕ್ಸಂಪ್ಷನ್ ಇರುತ್ತೆ. ಸೊ ಇದು ಆನ್ಲೈನ್ ಅಪ್ಲಿಕೇಶನ್ ಆಗಿರುತ್ತೆ ನೋಡಿ ಸ್ನೇಹಿತರೆ, ಆನ್ಲೈನ್ ಅಪ್ಲಿಕೇಶನ್ ಆಗಿರುತ್ತೆ. ಬೇರೆ ನೀವು ಫಿಸಿಕಲಿ ಹೋಗಿ ಕೊಡುವಂಥದ್ದು ಏನಿಲ್ಲ. ನೀವು ಡಾಕ್ಯುಮೆಂಟನ್ನು ಅಪ್ಲೋಡಿಂಗ್ ಮಾಡಬೇಕಾದಾಗ ಫೋಟೋಗ್ರಾಫಿ JPS ಮತ್ತು IPEG ಫಾರ್ಮೆಟಲ್ಲಿ ಇರಬೇಕಾಗತ್ತೆ. ಸಿಗ್ನೇಚರ್ ಕೂಡ JPS ಮತ್ತು JPEG ಫಾರ್ಮೆಟಲ್ಲಿ ಇರಬೇಕಾಗತ್ತೆ. ಓಕೆ, ಇಷ್ಟೆಲ್ಲ ಇನ್ಫಾರ್ಮೇಷನ್ ಇದೆ. ಮತ್ತು ಇದ್ರ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ಬೇಕು ಅಂತ ಹೇಳಿದರೆ ನೀವು ಪೋಸ್ಟ್ ಆಫೀಸಲ್ಲಿ ಒಂದು ಕಮ್ಯುನಿಕೇಷನ್ ಮಿನಿಸ್ಟ್ರಿ ಆಫ್ ಕಮ್ಯುನಿಕೇಷನಲ್ಲಿ ಆ ಒಂದು ವೆಬ್ಸೈಟಲ್ಲಿ ಹೋಗಿ ಎಲ್ಲ ಇನ್ಫಾರ್ಮೇಷನ್ನ ನೀವು ನೋಡ್ಬೋದಾಗತ್ತೆ. ನೆಕ್ಸ್ಟು ಯಾವ ಪೋಸ್ಟ್ ಇದಾವೆ ಅಂತ ನೋಡೋದಾದರೆ ನೋಡಿ, ಇಲ್ಲಿ ನೆಕ್ಸ್ಟು ಒಂದು ಯಾವ ಡಿಪಾರ್ಟ್ಮೆಂಟಲ್ಲಿ ಕರೆದಿರೋದು ಅಂತಂದರೆ ಪ್ರಧಾನ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಹಾವೇರಿಯಲ್ಲಿ ಕೆಲವೊಂದು 26 ಜವಾನ ಪೋಸ್ಟ್ ಅಂದರೆ P1 ಪೋಸ್ಟ್ ಗ್ರೂಪ್ Dಗೆ ಸಂಬಂಧಪಟ್ಟಿರುವಂತೆ ಪೋಸ್ಟ್ಗಳನ್ನು ಕಾಲ್ಫರ್ಮ್ ಮಾಡಿರುವಂಥದ್ದು. ನೆಕ್ಸ್ಟ್ ನೋಡಿ, ಇದು ಆನ್ಲೈನ್ ಮುಖಾಂತರ ಅರ್ಜಿ ಸಲ್ಲಿಸಲು ಆರಂಭಿಕ ದಿನಾಂಕ ಎಷ್ಟು ಅಂತ ಹೇಳಿದರೆ ಜುಲೈ 3ರಿಂದ ಹಿಡ್ಕೊಂಡು ಆಗಸ್ಟ್ 1ರವರೆಗೂ ಕೂಡ ನಿಮಗೆ ಟೈಮ್ ಇರುತ್ತೆ ಆನ್ಲೈನ್ ಅಪ್ಲಿಕೇಶನನ್ನು ಹಾಕೋದಕ್ಕೆ. ಓಕೆನಾ? ಸೊ ಅದಾದಮೇಲೆ ಯಾವ ವೆಬ್ಸೈಟಲ್ಲಿ ಹೋಗಬೇಕು ಅಂತ ಹೇಳಿದರೆ haveri.dcourt.government.in ಅನ್ನುವಂಥ ಒಂದು ವೆಬ್ಸೈಟಲ್ಲಿ ಹೋಗಿ ನೀವು ಅಪ್ಲಿಕೇಶನ್ನ ಹಾಕಬೇಕಾಗತ್ತೆ ನೋಡಿ ಸ್ನೇಹಿತರೆ. ಮತ್ತು ಒಟ್ಟು ಎಷ್ಟು ಅಂತಂದರೆ 26 ಪೋಸ್ಟ್ಗಳನ್ನು ಕರೆದಿದ್ದಾರೆ. ನಿಮ್ಮ ಒಂದು ಕ್ಯಾಟಗರಿ ವೈಸು ಮತ್ತು ಕ್ಯಾಸ್ಟ್ ಪ್ರಕಾರ ನೀವು ರೋಸ್ಟರ್ ಬಿಂದು ಏನು ಅನ್ನುವಂಥದ್ದನ್ನು ನೀವು ನಿಮ್ಗೆ ಎಷ್ಟು ಸೀಟ್ಗಳು ರಿಸರ್ವ್ ಇದ್ದಾವೆ ಅನ್ನುವಂಥದ್ದನ್ನು ನೀವು ನೋಡ್ಕೊಳ್ಬೋದಾಗತ್ತೆ. ಹಾಗಾದರೆ ಸರ್ ಇದಕ್ಕೆ ಏನು ಒಂದು ಕ್ವಾಲಿಫಿಕೇಷನ್ ಬೇಕಾಗುತ್ತೆ ಅಂತ ಹೇಳಿದರೆ, ಓಕೆ, ಇದರಲ್ಲಿ SSLC ಮತ್ತು ಅದರ ತತ್ಸಮ ಡಿಪ್ಲೊಮಾ ಯಾವುದಾದ್ರೂ ಆಗಿದ್ರೂ ಕೂಡ ನಡೆಯುತ್ತೆ. ಬಟ್ ಇಲ್ಲಿ ಕನ್ನಡ ಮತ್ತು ಕನ್ನಡ ಭಾಷೆಯನ್ನು ಓದಲು ಮತ್ತು ಬರೆಯಲು ಬರಬೇಕು ಅಂತ ಹೇಳಿದ್ದಾರೆ ನೋಡಿ ಸ್ನೇಹಿತರೆ. ಓಕೆ, ನೆಕ್ಸ್ಟು ವೇತನ ಎಷ್ಟಿರುತ್ತೆ ಅಂತೇಳಿ 17,000ದಿಂದ ಹಿಡ್ಕೊಂಡು 28,000ವರೆಗೂ ಇರುತ್ತೆ. ಓಕೆ, ಅಷ್ಟು ಸ್ಯಾಲ್ರಿ ಇರುತ್ತೆ. ಅದಕ್ಕಿಂತ ಹೆಚ್ಚಿಗೂ ಕೂಡ ನಿಮಗೆ ಸ್ಯಾಲ್ರಿಯನ್ನು ಸಿಗುತ್ತೆ ಅಂತ ಹೇಳ್ಬೋದು. ಓಕೆ, ಅದಾದ ಮೇಲೆ ನಿಮಗೆ ಅಭ್ಯರ್ಥಿಯು ಪರಿವೀಕ್ಷಣಾ ಅವಧಿ ಪ್ರೊಫೆಷ್ನಲ್ ಪೀರಿಯಡ್ ಎಷ್ಟು ವರ್ಷ ಇರುತ್ತೆ ಅಂತ ಹೇಳಿದರೆ, ಅಭ್ಯರ್ಥಿಯು ನೇಮಕಗೊಂಡ ಪಕ್ಷದಲ್ಲಿ ಆರಂಭಿಕವಾಗಿ 2 ವರ್ಷಗಳ ಕಾಲ ನಿಮಗೆ ಇರುತ್ತೆ. ಓಕೆ, ಯಾವುದು ಪರಿವೀಕ್ಷಣಾ ಅವಧಿ ಅಂತೆ. ಅದಾದ ಮೇಲೆ ನಿಮಗೆ ಪರ್ಮನೆಂಟ್ ಆಗೋದು. ಓಕೆ, ಸೊ ಆಯ್ಕೆ ವಿಧಾನ ಹಿಂಗಿರುತ್ತೆ ಅಂತ ನೀವು ಕೇಳೋದಾದರೆ, ಇದು ಒಂದು ಸಾಮಾನ್ಯ ಜ್ಞಾನದ ಒಂದು ಸಂದರ್ಶನ ಇಂಟರ್ವ್ಯೂ ಮಾಡಿ, ಓಕೆ, ಅಲ್ಲಿ 1:10 ಅನುಪಾತದಲ್ಲಿ ಸೆಲೆಕ್ಷನ್ ಮಾಡಿ ಆಮೇಲೆ ನಿಮ್ಮನ್ನು ಆಯ್ಕೆ ಮಾಡ್ಕೊಳ್ಳೋದು. ಸೊ ಇದರಲ್ಲಿ ಅಂದರೆ ಏಜ್ ಲಿಮಿಟ್ ಎಲ್ಲಿವರೆಗೂ ಇರುತ್ತೆ ಅಂತ ಹೇಳಿದರೆ 18 ವರ್ಷ ಆಗಿರಬೇಕು ಮಿನಿಮಮ್. ಮ್ಯಾಕ್ಸಿಮಮ್ ಅದು ಅಂದರೆ ಪರಿಶಿಷ್ಟ ಪಂಗಡ ಮತ್ತು ಪರಿಶಿಷ್ಟ ಜಾತಿಯವರಿಗೆ SC/ST ಅವರಿಗೆ 40 ಇಯರ್ಸ್ ಇದೆ. ನೆಕ್ಸ್ಟ್ ನೋಡಿ, ಇಲ್ಲಿ OBC ಅವ್ರಿಗೆ ಎಷ್ಟಿದೆ ಅಂತಂದರೆ 38 ವರ್ಷ ಇದೆ. ಓಕೆ, ಮ್ಯಾಕ್ಸಿಮಮ್ ಇಯರ್. ಮತ್ತು ಸಾಮಾನ್ಯ ವರ್ಗ GM ಅವ್ರಿಗೆ 35 ವರ್ಷ ಇದೆ ನೋಡಿ ಸ್ನೇಹಿತರೆ. ಇಷ್ಟೆಲ್ಲ ಇನ್ಫಾರ್ಮೇಷನ್ ಇದೆ. ನೆಕ್ಸ್ಟು ಫೀಸ್ ಎಷ್ಟಿದೆ ಅಪ್ಲಿಕೇಶನ್ ಹಾಕಬೇಕು ಅಂತ ಹೇಳಿದಾಗ, ಪ್ರವರ್ಗ 2A ಅಂದರೆ ಅದರ್ ಕ್ಯಾಸ್ಟ್ ಅವ್ರಿಗೆ 100 ರೂಪೀಸ್ ಇದೆ. ಮತ್ತು ಸಾಮಾನ್ಯ ವರ್ಗದವ್ರಿಗೆ 200 ರೂಪೀಸ್ ಇದೆ. ಮತ್ತು ಇದು SC/ST ಅವ್ರಿಗೆ
ಅವ್ರಿಗೆ ಶುಲ್ಕ ವಿನಾಯಿತಿ ಇದೆ, ಫೀಸ್ ಎಕ್ಸೆಂಪ್ಷನ್ ಇದೆ. ಆರಾಮಾಗಿ ನೀವು ಅಪ್ಲಿಕೇಶನನ್ನು ಹಾಕ್ಕೊಳ್ಬೋದು ನೋಡಿ ಸ್ನೇಹಿತರೆ. ನೆಕ್ಸ್ಟ್ ನೋಡಿ ಸ್ನೇಹಿತರೆ, ಈ ಒಂದು ಆನ್ಲೈನ್ ಮುಖಾಂತರ ಅಪ್ಲಿಕೇಶನ್ನ ಸಲ್ಲಿಸಬೇಕಾದಾಗ ಕೆಲವೊಂದು ಸೂಚನೆಗಳು ಇದ್ದಾವೆ. ಅದರಲ್ಲಿ ನೀವು ಫೋನ್ ನಂಬರನ್ನು ಹಾಕಬೇಕಾಗುತ್ತೆ, ಇಮೇಲ್ ID ಗಳನ್ನು ಹಾಕಬೇಕಾಗುತ್ತೆ. ಓಕೆ, ಇನ್ನು ಕೆಲವೊಂದು ಇನ್ಫಾರ್ಮೇಷನ್ಸ್ ಇದೆ. ಈ ಒಂದು ಡೀಟೇಲ್ ಇನ್ಫಾರ್ಮೇಷನ್ನ ನೀವು ವೆಬ್ಸೈಟಲ್ಲಿ ಹೋಗಿ ನೋಡ್ಕೊಳ್ಬೇಕಾಗತ್ತೆ. ಅದೇ ರೀತಿಯಾಗಿ ನೋಡಿ, ಎಲ್ಲಿಂದ ಎಲ್ಲಿವರೆಗೂ ನಾವು ಆನ್ಲೈನ್ ಅಪ್ಲಿಕೇಶನ್ನ ಹಾಕ್ಬೋದು ಅಂತ ಕೇಳಿದರೆ, ಆಗಸ್ಟ್ 1 ಹಿಡ್ಕೊಂಡು ಆಗಸ್ಟ್ 1 ನಿಮಗೆ ರಾತ್ರಿ 12 ಗಂಟೆವರೆಗೂ ಕೂಡ ಆನ್ಲೈನ್ ಅಪ್ಲಿಕೇಶನ್ನ ಹಾಕ್ಬೋದು ಸ್ನೇಹಿತರೆ. ಮತ್ತು ಸಂದರ್ಶನಕ್ಕಾಗಿ ಅಂಗೀಕರಿಸಿದ ಅರ್ಹ ಅಭ್ಯರ್ಥಿಗಳ ಪಟ್ಟಿಯನ್ನು, ಅವರ ಸೆಲೆಕ್ಷನ್ ಲಿಸ್ಟನ್ನು ಎಲ್ಲಿ ಹಾಕ್ತಾರೆ ಅಂತ ಹೇಳಿದರೆ, ಪ್ರಧಾನ ಜಿಲ್ಲಾ ನ್ಯಾಯಾಲಯ ಹಾವೇರಿ ಒಂದು ವೆಬ್ಸೈಟಲ್ಲಿ ಪ್ರಕಟಣೆ ಮಾಡಲಾಗ್ತದೆ. ಹಂಗೆ ನಿಮಗೆ ಈ ಒಂದು ಕಾಲ್ ಲೆಟರ್ ಅಂದರೆ ಕರೆ ಪತ್ರವನ್ನು ಇಮೇಲ್ ಮುಖಾಂತರ ಅಥವಾ ಸಂದೇಶ ಕೊಡೋದ್ರ ಮುಖಾಂತರ ನಿಮಗೆ ಕಳಿಸ್ತಾರೆ ನೋಡಿ ಸ್ನೇಹಿತರೆ. ಹಾಗೆ ಆನ್ಲೈನ್ ಅರ್ಜಿಯನ್ನು ಸಲ್ಲಿಸುವಾಗ 50 KB ಅಳತೆ ಇರುವಂಥ 5 ಸೆಂಟಿಮೀಟರ್ ಉದ್ದ ಮತ್ತು 3.6 ಸೆಂಟಿಮೀಟರ್ಸ್ ಅಗಲವಿರುವಂಥ ಒಂದು ಇತ್ತೀಚಿನ ಅಂದರೆ ರೀಸೆಂಟ್ ಪಾಸ್ಪೋರ್ಟ್ ಫೋಟೋವನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ. ಅದು ಕೂಡ JPG ಫಾರ್ಮೆಟಲ್ಲಿ ಇರಬೇಕಾಗತ್ತೆ ನೋಡಿ. ನಿಮ್ಮ ಸಹಿ ಕೂಡ ಆ್ಯಸ್ ಇಟ್ ಇಸ್ ಮೇಲೆ ಹೇಳಿರುವಂಥಕ್ಕಿಂತ ಕಡಿಮೆ ಇರಬೇಕಾಗತ್ತೆ. ಅಂತಂದರೆ 2.5 ಸೆಂಟಿಮೀಟರ್ ಇರಬೇಕಾಗತ್ತೆ. 2.5 ಸೆಂಟಿಮೀಟರ್ ಉದ್ದ, 7.5 ಸೆಂಟಿಮೀಟರ್ ಅಗಲ ಇರುವಂಥ, ಓನ್ಲಿ 25 KB ಇರುವಂಥ ಒಂದು ಡಾಕ್ಯುಮೆಂಟನ್ನು ನೀವು, ಅಂದರೆ JPG ಫಾರ್ಮೆಟಲ್ಲಿರುವಂಥ ಡಾಕ್ಯುಮೆಂಟನ್ನು ನೀವು ಇಲ್ಲಿ ಅಪ್ಲೋಡ್ ಮಾಡಬೇಕಾಗುತ್ತೆ ನೋಡಿ ಸ್ನೇಹಿತರೆ. ಅದೇ ರೀತಿಯಾಗಿ ಇಲ್ಲಿ SSLC ಮತ್ತು ಗರಿಷ್ಠ ಅಂಕಗಳನ್ನು, ಶೇಕಡಾವಾರು ಅಂಕಗಳನ್ನು ನೀವು ಅಲ್ಲಿ ನಮೂದನೆ ಮಾಡಬೇಕಾಗುತ್ತೆ. ಓಕೆನಾ, ಇಷ್ಟೆಲ್ಲ ಇನ್ಫಾರ್ಮೇಷನ್. ಮತ್ತು ಅದೇ ರೀತಿಯಾಗಿ ಅರ್ಜಿ ಶುಲ್ಕವನ್ನು ಪಾವತಿಸಲು ಕಡೆಯ ದಿನಾಂಕ ಯಾವುದು ಅಂತ ಕೇಳಿದರೆ, ಆಗಸ್ಟ್ 2 ಮಧ್ಯರಾತ್ರಿ 12 ಗಂಟೆವರೆಗೂ ನಿಮಗೆ ಟೈಮ್ ಇರುತ್ತೆ ನೋಡಿ ಸ್ನೇಹಿತರೆ. ಓಕೆ, ಮತ್ತು ಇಲ್ಲಿ ನೋಡಿ ಒಂದು ಸ್ಪೆಸಿಫಿಕ್ ಆಗಿ ಇನ್ಫಾರ್ಮೇಷನ್ ಹೇಳಿದರೆ ಏನು ಅಂತಂದರೆ, ಆನ್ಲೈನ್ ಹೊರತುಪಡಿಸಿ ಇತರೆ ಯಾವುದೇ ವಿಧಾನದಲ್ಲಿ ಸಲ್ಲಿಸಲಾದ ಅರ್ಜಿಗಳನ್ನು ಪರಿಗಣಿಸಲಾಗೋದಿಲ್ಲ, ಅಂದರೆ ರಿಜೆಕ್ಷನ್ ಮಾಡ್ತಾರೆ ನೋಡಿ ಸ್ನೇಹಿತರೆ. ಅದಕ್ಕೆ ಆನ್ಲೈನಲ್ಲಿ ನೀವು ಅಪ್ಲಿಕೇಶನನ್ನು ಹಾಕಬೇಕಾಗುತ್ತೆ. ಮತ್ತು ಇಲ್ಲಿ ಕೆಲವೊಂದು ಅಭ್ಯರ್ಥಿಗಳಿಗೆ ಒಂದು ಏನು ನೀವು ಎಲ್ಲ ರಿಸರ್ವೇಷನ್ ಕೇಳಿರ್ತೀರಲ್ಲ, ಆ ಎಲ್ಲ ಸರ್ಟಿಫಿಕೇಟ್ಗಳು ಇರಬೇಕು ಅಂತ ಕೂಡ ಹೇಳ್ತಾ ಇದ್ದಾರೆ. ನೆಕ್ಸ್ಟು ಇನ್ಫಾರ್ಮೇಷನ್ ನೋಡೋದಾದರೆ, ಇಷ್ಟೆಲ್ಲ ಇನ್ಫಾರ್ಮೇಷನ್ ಈ ಒಂದು ಜವಾನ ಅಂದರೆ P1 ಪೋಸ್ಟ್ಗಳಲ್ಲಿ ಇತ್ತು ಸ್ನೇಹಿತರೆ. ಇನ್ನೂ ಡೀಟೇಲ್ ಇನ್ಫಾರ್ಮೇಷನ್ನ ನೀವು ನೋಡೋದಾದರೆ ಈ ವೆಬ್ಸೈಟಿಗೆ ವಿಸಿಟ್ ಮಾಡೋದ್ರ ಮುಖಾಂತರ ನೋಡ್ಕೊಳ್ಬೇಕಾಗತ್ತೆ. ನೆಕ್ಸ್ಟು ಯಾವ ಪೋಸ್ಟನ್ನು ಕಾಲ್ಫಾರ್ಮ್ ಮಾಡಿದ್ದಾರೆ ಅಂತ ಹೇಳೋದಾದರೆ, ಅಸಿಸ್ಟೆಂಟ್ ಪ್ರೊಫೆಸರ್ ಪೋಸ್ಟ್ಗಳಿಗೆ ಒಂದು ಕಾಲ್ಫಾರ್ಮ್ ಮಾಡಿದ್ದಾರೆ. ಸಹಾಯಕ ಪ್ರಾಧ್ಯಾಪಕರು. ಸೊ ಯಾವ ಒಂದು ಸಬ್ಜೆಕ್ಟ್ ಅಂತ ನೀವು ಕೇಳೋದಾದರೆ, ಆಹಾರ ಮತ್ತು ಪೋಷಣಾ ವಿಭಾಗದಲ್ಲಿ ತಾತ್ಕಾಲಿಕ ಹುದ್ದೆಗೆ, ಅಂದರೆ ಆ್ಯಸ್ ಎ ಗೆಸ್ಟ್ ಫ್ಯಾಕಲ್ಟಿಯಾಗಿ ನೀವು ಇಲ್ಲಿ ಕೆಲಸವನ್ನು ಮಾಡಬೇಕಾಗತ್ತೆ. ಇಲ್ಲಿ ನಿಮಗೆ ಕ್ಯಾಂಡಿಡೇಟ್ಗೆ ಯಾರು ಸೆಲೆಕ್ಷನ್ ಆಗ್ತಾರಲ್ವ ಅವರಿಗೆ 40,000 ಸ್ಯಾಲ್ರಿ ಇರುತ್ತೆ. ಕೆಲವೊಬ್ರಿಗೂ 45,000 ಆ್ಯಸ್ ಪರ್ ಅವರ ನೆಟ್ ಏನಾದರೂ ಕ್ವಾಲಿಫಿಕೇಷನ್ ಆಗಿತ್ತು ಅಂತಂದರೆ ನಿಮಗೆ ಎಷ್ಟು 45,000 ಸ್ಯಾಲ್ರಿ ಸಿಗುತ್ತೆ. ಹಂಗೆ ಸಂದರ್ಶನಕ್ಕೆ ಬರುವಾಗ ತಮ್ಮ ವಿದ್ಯಾರ್ಥಿಯ ಸಂಬಂಧಪಟ್ಟಂಥ ಮೂಲ ದಾಖಲಾತಿಗಳನ್ನು 2 ಅಂದರೆ ದೃಢೀಕೃತ ಪ್ರತಿಗಳನ್ನು, ಪಾಸ್ಪೋರ್ಟ್ಗಳನ್ನು, ಅಳತೆ ಫೋಟೋಗಳನ್ನು ಲಗತ್ತಿಸಿ ಸಂದರ್ಶನ ಸಮಯದಲ್ಲಿ ತರಲು ತಿಳಿಸಲಾಗಿದೆ. ಅದನ್ನು ದೃಢೀಕೃತ ಮಾಡಿಕೊಂಡು, ಅಟೆಸ್ಟೇಟ್ ಮಾಡಿಕೊಂಡು ನೀವು ಒಂದು ಸಂದರ್ಶನಕ್ಕೆ ಫೋಟೋಗಳನ್ನು ಲಗತ್ತಿಸಿ ಅಲ್ಲಿ ತಗೊಂಡು ಹೋಗಬೇಕು ಅಂತ ಹೇಳಿದ್ದಾರೆ. ಮತ್ತು ಅದೇ ರೀತಿಯಾಗಿ ಕೆಲವೊಂದು ವಿಶೇಷ ಅಧಿಸೂಚನೆಗಳನ್ನು ಕೊಟ್ಟಿದ್ದಾರೆ. ಅದನ್ನು ನೀವು www.ust.edu.in ಈ ಒಂದು ವೆಬ್ಸೈಟಲ್ಲಿ ಹೋಗಿ ನೀವು ಇನ್ನೂ ಕೆಲವೊಂದು ಇನ್ಫಾರ್ಮೇಷನ್ನ ನೀವು ಇದರಲ್ಲಿ ನೋಡ್ಬೋದಾಗಿದೆ ನೋಡಿ ಸ್ನೇಹಿತರೆ. ಹಂಗೆ ಇದು ಆಫ್ಲೈನ್ ಆಗಿರೋದ್ರಿಂದ ಯಾವ ಫಾರ್ಮೇಟಲ್ಲಿ ನೀವು ಡೀಟೇಲನ್ನು ಫಿಲ್ ಮಾಡಬೇಕು ಅನ್ನೋಂಥ ಒಂದು ಫಾರ್ಮೇಟ್ ಕೂಡ ಕೊಟ್ಟಿದ್ದಾರೆ ಸ್ನೇಹಿತರೆ. ನೆಕ್ಸ್ಟು ಯಾವ ಪೋಸ್ಟನ್ನು ಕರೆದಿದ್ದಾರೆ ಅಂತ ನೋಡೋದಾದರೆ, ಸರ್ಕಾರಿ ಪ್ರೌಢಶಾಲೆ ಕೋಹಳ್ಳಿ ಅಂಥೇಳಿ, ಇದು ಚಿಕ್ಕೋಡಿ ಒಂದು ಜಿಲ್ಲೆಯಲ್ಲಿ ಬರುವಂಥದ್ದು, ಅಥಣಿ ತಾಲೂಕಿನಲ್ಲಿ ಬರುತ್ತೆ. ಎಷ್ಟು ಪೋಸ್ಟು ಅಂತಂದರೆ 8 ಪೋಸ್ಟ್ಗಳನ್ನು ಕರೆದಿರ್ತಾರೆ.
ಓಕೆ, ಯಾವ್ಯಾವ ಸಬ್ಜೆಕ್ಟ್ಗೆ ಇದೆ ಅಂತ ಹೇಳಿದರೆ ಕನ್ನಡ ಮತ್ತು ಆಂಗ್ಲ ಭಾಷೆ ಮತ್ತು ಹಿಂದಿ, ಗಣಿತ ಮತ್ತು ವಿಜ್ಞಾನ ಶಿಕ್ಷಕರಿಗೆ ಕಾಲ್ಫಾರ್ಮ್ ಆಗಿದೆ ನೋಡಿ ಸ್ನೇಹಿತರೆ. ವಿದ್ಯಾರ್ಹತೆ ಏನು ಅಂತ ಹೇಳಿದರೆ BA ಆಗಿರಬೇಕು ಮತ್ತು B.Ed ಆಗಿರಬೇಕು. ಓಕೆನಾ. ಸೊ ಇಷ್ಟೆಲ್ಲ ಇನ್ಫಾರ್ಮೇಷನ್ ಈ ಒಂದು ಪೋಸ್ಟಲ್ಲಿ ನೋಡಿದ್ವಿ. ನೆಕ್ಸ್ಟ್ ನೋಡೋದಾದರೆ ಸ್ನೇಹಿತರೆ, ನೆಕ್ಸ್ಟು ಓಕೆ RRBಯಲ್ಲಿ ಕರೆದಿದ್ದಾರೆ. ಇದು ಒಳ್ಳೆ ರಿಕ್ರೂಟ್ಮೆಂಟ್, ಯಾಕಂದರೆ 7,934 ಪೋಸ್ಟ್ಗಳಿಗೆ ನಿಮಗೆ ಕಾಲ್ಫಾರ್ಮ್ ಮಾಡಿದ್ದಾರೆ ನೋಡಿ ಸ್ನೇಹಿತರೆ. ಓಕೆ, ಅದಕ್ಕೆ ಯಾವ್ಯಾವ ಪೋಸ್ಟ್ಗಳಿಗೆ ಕಾಲ್ಫಾರ್ಮ್ ಮಾಡಿದ್ದಾರೆ ಅಂತ ನೋಡೋದಾದರೆ ಇಲ್ಲಿ ನೋಡಿ, ಜೂನಿಯರ್ ಇಂಜಿನಿಯರ್ ಆಗಿರ್ಬೋದು, ಡಿಪೋಟ್ ಓಕೆ ಮಟೀರಿಯಲ್ ಸೂಪರಿಡೆಂಟ್ ಆಗಿರ್ಬೋದು, ಮತ್ತು ಕೆಮಿಕಲ್ ಮತ್ತು ಮೆಟಲಾಜಿಕಲ್ ಅಸಿಸ್ಟೆಂಟ್ ಆಗಿರ್ಬೋದು, ಮತ್ತು ಕೆಮಿಕಲ್ ಸೂಪರ್ವೈಸರ್ ಆಗಿರ್ಬೋದು, ಮತ್ತು ಮೆಟಲಾಜಿಕಲ್ ಸೂಪರ್ವೈಸರ್ ಆಗಿರ್ಬೋದು, ರಿಸರ್ಚ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಗೆ ಈ ಎಲ್ಲ ಪೋಸ್ಟ್ಗಳನ್ನು ಕಾಲ್ಫಾರ್ಮ್ ಮಾಡಿದ್ದಾರೆ. ಓಕೆನಾ. ಸೊ ಹಾಗಾದರೆ ಅಪ್ಲಿಕೇಶನ್ ಯಾವಾಗ ಓಪನಿಂಗ್ ಆಗುತ್ತೆ ಮತ್ತು ಕ್ಲೋಸಿಂಗ್ ಆಗುತ್ತೆ ಅಂತ ನೋಡೋದಾದರೆ ಜುಲೈ 30ರಿಂದ ಅಪ್ಲಿಕೇಶನ್ ಸ್ಟಾರ್ಟ್ ಆಗುತ್ತೆ ಮತ್ತು ಆಗಸ್ಟ್ 29ಗೆ ನಿಮಗೆ ಅಪ್ಲಿಕೇಶನ್ ಕ್ಲೋಸಿಂಗ್ ಡೇಟ್ ಇರುತ್ತೆ. ಓಕೆ, ಎಲ್ಲರೂ ಕೂಡ ಅಪ್ಲಿಕೇಶನ್ನ ಹಾಕ್ಬೋದು. ಓಕೆ, ಅವರ ಏಜ್ ರಿಲ್ಯಾಕ್ಸೇಷನ್ ನೋಡೋದಾದರೆ ಎಷ್ಟಿರಬೇಕು ಅಂತ ಹೇಳಿದರೆ ಓಕೆ 18ರಿಂದ 36 ವರ್ಷಗಳ ಇರಬೇಕಾಗತ್ತೆ. ಓಕೆನಾ. ಸೊ ಇಲ್ಲಿ ನಿಮಗೆ ಎಷ್ಟು ಸ್ಯಾಲ್ರಿ ಬರುತ್ತೆ ಅಂತ ನೋಡೋದಾದರೆ ಓಕೆ 7th ಪೇ ಒಬ್ಬರಿಗೆ ಅಪ್ಲಿಕೇಬಲ್ ಆಗುತ್ತೆ, ಅಂದರೆ ರಿಸರ್ಚ್ ಡಿಪಾರ್ಟ್ಮೆಂಟಿಗೆ ಸಂಬಂಧಪಟ್ಟಂಗೆ. ಮತ್ತು ಇನ್ನು ಮಿಕ್ಕುಳಿದ ಜೂನಿಯರ್ ಇಂಜಿನಿಯರಿಂಗ್ ಮತ್ತು ಡಿಪಾರ್ಟ್ ಮೆಟೀರಿಯಲ್ ಸೂಪರಿಡೆಂಟ್ ಅವ್ರಿಗೆಲ್ಲನೂ ಕೂಡ ಲೆವೆಲ್ 6th ಲೆವೆಲ್ ಪೇಸ್ಗೆ ಅಪ್ಲೈ ಆಗೋದ್ರಿಂದ ಅವರಿಗೆ 44,900 ಆದರೆ ನಿಮಗೆ ಎಷ್ಟು ಅಂದರೆ 35,400 ಸ್ಯಾಲ್ರಿ ಸಿಗುತ್ತೆ ನೋಡಿ ಸ್ನೇಹಿತರೆ. ಓಕೆ, ಇಷ್ಟೆಲ್ಲ ಇನ್ಫಾರ್ಮೇಷನ್ ಇದೆ. ಸೊ ಫೀಸ್ ಎಷ್ಟಿರುತ್ತೆ ಅಂತ ಹೇಳಿದರೆ ಓಕೆ, ಈ ಫೀಸನ್ನು ನೀವು CBT ಮುಖಾಂತರ ಕಟ್ಟಬೇಕಾಗತ್ತೆ. ಇದರಲ್ಲಿ ಓಕೆ SC ST ಅವ್ರಿಗೆ ಕಡಿಮೆ ಇದೆ. ಎಷ್ಟು ಅಂತಂದರೆ 250 ಇದೆ. ಅದರ್ ಕ್ಯಾಸ್ಟ್ ಅವ್ರಿಗೆ ಅಂದರೆ ಅದರ್ಸ್ ಬಂತು ಮತ್ತು ಜನರಲ್ ಅವ್ರಿಗೆ 500 ರೂಪಾಯಿ ಕ್ಯಾಸ್ಟ್ ಇದೆ, ಅಂದರೆ ಆ ಒಂದು ಫೀಸ್ ಇದೆ ನೋಡಿ ಸ್ನೇಹಿತರೆ. ಓಕೆ, ಸೊ ಈ ಎಲ್ಲ ಇನ್ಫಾರ್ಮೇಷನ್ನ ನಾವು ನೋಡಿದ್ವಿ. ಬೇಗ ಬೇಗ ನೀವೆಲ್ಲನೂ ಕೂಡ ವೆಬ್ಸೈಟ್ಗೆ ವಿಸಿಟ್ ಮಾಡುವ ಮುಖಾಂತರ ಎಲ್ಲ ಅಪ್ಲಿಕೇಶನ್ನ ಹಾಕಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ವಿ.